ಹಾಯ್, ನಾವು ಧರ್ಮಸ್ಥಳದಲ್ಲಿ ಊಟಕ್ಕೆ ಕೂತಾಗ ಫೋಟೋ ತೆಗ್ದಿರೋದಿದು. ನನ್ನ ತಂಗಿ ಮದುವೆ ಧರ್ಮಸ್ಥಳದಲ್ಲಿ ನಡೆದಿದ್ದು ಸಾಮೂಹಿಕ ಮದುವೆ. ಅಲ್ಲಿ ದರ್ಶನ್ ಸರ್ ಕೂಡ ಬಂದಿದ್ದರು. 51ನೇ ವರ್ಷದ ಸಾಮೂಹಿಕ ಮದುವೆ. ಅಲ್ಲಿ ದರ್ಶನ್ ಸರ್ ಕೂಡ ಮಾತಾಡಿದ್ರು, ದರ್ಶನ್ ಸರ್ ಕೂಡ ಬಂದಿದ್ದರು. ಇದು ನಾವು ಒಳಗಡೆಗೆ ಹೋಗ್ತಿದ್ವಲ್ಲ, ಆಗ ಕಂಬಿಗಳು, ಈ ಕಂಬಿ ಎಲ್ಲ ದಾಟಿ ಹೋಗೋಷ್ಟಾಗಿ ಸಾಕಾಗಿ ಹೋಗಿತ್ತು ನನಗೆ. ದಯಮಾಡಿ ನಮ್ಮ ಅಭಿಮಾನಿಗಳ ಕುಮಾರ್ತಿಗಳಿಗೆ ಇಲ್ಲಿ ಕೂಗೋಬೇಡ್ರಿ. ಮೊದಲನೇದಾಗಿ ತಂದೆ ತಾಯಿ ಸಮಾನ ಎಲ್ಲ ಗುರಿಗಳಿಗೆ ಅಣ್ಣ ತಮ್ಮರಿಗೆ ಅಕ್ಕ ತಂಗಿರಿಗೆ ಹಾಗೆ ನನ್ನ ಸೆಲೆಬ್ರಿಟಿಗಳಿಗೆ ಆ ಭಗವಂತ ಮಂಜುನಾಥ ಸ್ವಾಮಿಗೆ ಪಾದಗಳು ನಮಸ್ಕಾರ ಮಾಡ್ತಾ, ಇಲ್ಲಿಯ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರಗೌಡ ಪಾದಗಳನ್ನು ನಮಸ್ಕರಿಸ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತೀವಿ. ಮೊದಲನೇದಾಗಿ ಹೊಸ ಜೀವನ ಕಾಲಿಡ್ತಿರೋಂಥ ಎಲ್ಲ 201 ಜೋಡಿಗಳಿಗೆ ಶುಭಾಶಯಗಳು ತಿಳಿಸ್ತಿದ್ದೇನೆ. ಭಗವಂತ ನಿಮ್ಗೆ ಆಯುಷ್ ಆರೋಗ್ಯ ಕೊಡಿ, ಜೀವನ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಈಗಳೆಲ್ಲ ಹೊಸ ಜೀವನ ಕಾಲಿಡ್ತಾ ಇದ್ದಾರೆ, ಎಲ್ಲರೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಏನಕ್ಕೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಈ ಕಾರ್ಯಕ್ರಮದಲ್ಲಿ ಮೋಸ್ಟ್ ಹೇಳೋದು ಸ್ವಲ್ಪ ಇದೆ ಅಂತ ಕಾಣಿಸುತ್ತೆ. ಇವತ್ತು ಇಲ್ಲಿ ಯಾರ್ಯಾರು ಜೋಡಿಗಳು ಮದುವೆ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ ಇರ್ಬೋದು. ನಮ್ಮಲ್ಲಿ ಎಷ್ಟು ಜನ ಕರ್ನಾಟಕದಾದ್ಯಂತ ಎಷ್ಟು ಜನ ಜೋಡಿಗಳು ಬಂದಿರ್ಬೋದು. ನಿಜವಾಗ್ಲೂ ತಂದೆ ತಾಯಿಗಳು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಯಾಕಂದ್ರೆ ಮದುವೆ ಮಾಡೋದು ತುಂಬಾನೇ ದೊಡ್ಡ ಕೆಲಸ. ಗಂಡು ಕಡೆಯವರು ಹೆಣ್ಣು ನೋಡ್ಕೊಂಡಿಲ್ಲ, ಹೆಣ್ಣು ಕಡೆಯವರು ಬಡಿಸಿಲ್ಲ, ಉಪ್ಪಿಲ್ಲ, ಖಾರ ಇಲ್ಲ, ಅದಿಲ್ಲ, ಇದಿಲ್ಲ, ಈ ಕಂಪ್ಲೇಂಟ್ಸ್ಗಳು ಯಾರು ಇಲ್ಲ. ಎಲ್ಲ ಮದುವೆಗಳು ಯಾವತ್ತೂ ಹೆಂಡತಿಗೆ ಹೇಳಂಗೆ ಇಲ್ಲ, ಈ ಮನೆಯವ್ರನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ. ದೇವಸ್ಥಾನಕ್ಕೆ ಬಂದಿದ್ರೆ ಮದುವೆ ಮಾಡ್ಕೊಳ್ತಾರೆ, ಊಟ ಕೊಡ್ತಾರೆ, ತಿಂತೀರ, ಆರಾಮ ಹೋಗ್ತಾರೆ. ಯಾಕಂದ್ರೆ ಇದು ಹೇಳಿದ್ರೆ ನನಗೆ ಅಧಿಕಾರ ಏನಕ್ಕೆ ಅಂದ್ರೆ ನಾನು ಮದುವೆ ಮಾಡ್ಕೊಂಡಿದ್ದಿಲ್ಲ. ಏನೆಲ್ಲ ಮಾಡಿದ್ರು ಯಾರು ಊಟನೂ ಮಾಡಲಿಲ್ಲ. ಇಲ್ಲಿ ಎಲ್ಲ ಸೀದಾ ಹೋಗಿ ಅಕ್ಷರ ಊಟ ಮಾಡ್ಕೊಂಡು ಹೊರಟವರು. ನಮ್ಗೆ ಯಾರು ಕಂಪ್ಲೇಂಟೇ ಬರಲಿಲ್ಲ. ಸೊ ಆದ್ರಿಂದ ನಾನು ಬಹಳ ಜನ ಫ್ರೆಂಡ್ಸ್ ಹೇಳ್ತೀನಿ, ಮೊದಲನೇದು ತೊಂದರೆ ಜಾಸ್ತಿ ಇವತ್ತೇನೆಲ್ಲ ಪರಿಸ್ಥಿತಿ ಚೌಟ್ರಿ ಇವತ್ತಿನ ಏನಕ್ಕೆ ಅಂತಂದ್ರೆ ಚೌಟ್ರಿಗೆ ಲಕ್ಷಾಂತರ ರೂಪಾಯಿ ಇದೆ. ಆ ಮದುವೆ ಅದರಲ್ಲೊಂದಷ್ಟು ಊಟ ಇದಿಲ್ಲ, ಅದಿಲ್ಲ, ಅದು ಕೊಡ್ಲಿಲ್ಲ, ಇದು ಬರಲಿಲ್ಲ. ನಿಜವಾಗ್ಲೂ ಜೋಡಿಗಳಿಗೆ ಎಲ್ರಿಗೂ ನಮಸ್ಕಾರ, ಒಳ್ಳೇದಾಗ್ಲಿ. ಏನಕ್ಕೆ ಅಂತಂದ್ರೆ ಈ ಜಾಗದ ಒಂದು ಮಹಿಮೆ ನಾನು ಹೇಳ್ತೀನಿ. ಅಂದ್ರೆ ಈ ಟೈಮಲ್ಲಿ ಹೇಳೋದಂತ ಇವತ್ತು ಎಲ್ಲೂ ಹೇಳಿಲ್ಲ, ಬಟ್ ಹೇಳ್ಬೇಕು ಅಂತ ಅನಿಸ್ತಾರೆ. ನನ್ನ ತಂದೆ ಹೋಗಿದ್ದು ಹೋಗ್ತಾವ, ನಾನು ಚಿಕ್ಕವನು, ತಮ್ಮ ಇನ್ನೂ ಚಿಕ್ಕವನು, ಮಕ್ಕಳು ಮದುವೆ ಆಗಿರಲಿಲ್ಲ. ಅವ್ರು ತುಂಬಾನೇ ಕಷ್ಟ ನನಗೆ. ಹೆಂಗೆ ಮಾತಾಡ್ತಿರಲಿ ಈ ಜಾಗದ್ದು. ಹಾಗೇನೆ ಹೆಗಡೆ ಅವರ ಹಿತವಚನ ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರ ನನ್ನ ತಾಯಿ ಎಲ್ಲೋ ರಸ್ತೆ ಚತ್ಕೊಂಡು ಕೈ ಕಾರ್ ತೆಗಿಯೋರು, ನಮ್ಮ ಕಾರ್ ತೆಗಿ ಅಂತ ಹೇಳ್ತಾರೆ. ಡೀಸೆಲ್ ತರಕ್ಕೆ ಕಾಸಿಲ್ಲ, ಕಾರಿನಿಂದ ತೆಗೀಲಿ, ಇಲ್ಲೆಲ್ಲ ಕಟ್ಟಿಸ್ಕೊಳ್ಕೋಣ ರೆಡಿ. ಅಲ್ಲಿಂದ 4 ಜನ, ನಾನು, ನಮ್ಮಮ್ಮ, ನನ್ನ ತಮ್ಮ, 4 ಜನ ತಂಗಿ ತಗೊಂಡು ದರ್ಶನ ಮಾಡಿಕೊಂಡು ಅಲ್ಲಿಂದ ನಮ್ಮ ಸ್ವಲ್ಪ ಎಲ್ಲ